ಶಿವಾಲಯ. ಒಂದು ಊರಿನಲ್ಲಿ ಶಾಲೆ, ಉದ್ಯಾನವನ, ಆಸ್ಪತ್ರೆ ಎಲ್ಲವೂ ಇದ್ದವು. ಆದರೆ ದೇವಸ್ಥಾನವಿರಲಿಲ್ಲ. ಅದಕ್ಕಾಗಿ ಬಹಳ ದೂರ ಪ್ರಯಾಣ ಮಾಡಬೇಕಾಗಿರುತ್ತೆ. ಆಗ ಸಾಹುಕಾರನು ಹೇಗಾದರೂ ಮಾಡಿ ನಮ್ಮೂರಿನಲ್ಲಿಯೇ ಒಂದು ಗುಡಿ ಕಟ್ಟೋಣ ಅಂತ ಹೇಳಿ ತೀರ್ಮಾನಿಸ್ತಾನೆ. ಬಡಗಿ, ಶಿಲ್ಪಿ ಹೀಗೆ ಎಲ್ಲ ರೀತಿಯ ಕೆಲಸಗಾರರು ಬರ್ತಾರೆ. ಕೆಲಸಗಳು ಭರದಿಂದ ಸಾಗ್ತಾ ಇರುತ್ತೆ. ದಾರಿ ಹೋಕನೊಬ್ಬನು ಅಲ್ಲಿಗೆ ಬರ್ತಾನೆ. ಕುತೂಹಲದಿಂದ ಕೆಲಸಗಾರನೊಬ್ಬನನ್ನು ಕೇಳ್ತಾನೆ, ಏನು ಮಾಡ್ತಾ ಇದೀಯಾ ಅಂತ. ಆಗ ಕೆಲಸಗಾರ, ನನಗೆ ತಿಳಿಯದು, ಹೀಗೆ ಮಾಡಿದರೆ 50 ರೂಗಳನ್ನು ಕೊಡ್ತೇವೆ ಅಂತಂದರು, ಹಣಕ್ಕಾಗಿ ಇದನ್ನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಉತ್ತರ ಸಿಗದೇ ಇದ್ದಿದ್ದರಿಂದ ಮತ್ತೊಬ್ಬನ ಕೆಲಸದವನನ್ನು ಕೇಳ್ತಾನೆ. ಅವನು ಸಹ ನನಗೆ ತಿಳಿಯದು, ಹೀಗೆ ಗುಂಡಾಗಿ ಕೆತ್ತಿದರೆ ದಿನಕ್ಕೆ 100 ರೂಗಳನ್ನು ಕೊಡ್ತೀನಿ ಅಂತ ಹೇಳಿದ್ರು ಅಂತ ಹೇಳ್ತಾನೆ. ಅವನಿಂದಲೂ ಉತ್ತರ ಸಿಗದೇ ಇದ್ದರಿಂದ ಮೂರನೆಯವನನ್ನು ಕೇಳ್ತಾನೆ. ಆಗ ಅವನು ಬಹುಶಃ ದೇವಸ್ಥಾನ ಇರಬಹುದು ಅಂತ ಹೇಳ್ತಾನೆ. ಯಾವ ದೇವರ ಗುಡಿ ಅಂತ ತಿಳ್ಕೊಳ್ಳೋದಕ್ಕೆ ಮತ್ತೆ 4ನೆಯವನನ್ನು ಪ್ರಶ್ನಿಸ್ತಾನೆ. ಆಗ ಅವನು ಶಿವಾಲಯವೊಂದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಹೀಗೆ ನಾವೂ ಸಹ ಏನು ಮಾಡ್ತಾ ಇದ್ದೇವೆ ಎನ್ನುವುದರ ಅರಿವು ಇರುವುದಿಲ್ಲ. ಯೋಚಿಸಿದಾಗ ನಮಗೆ ಆ ತಪ್ಪಿನ ಅರಿವಾಗುತ್ತೆ. ಆದ್ದರಿಂದ ನಾವು ಏನು ಮಾಡ್ತಾ ಇದ್ದೇವೆ ಅಂಥೇಳಿ ತಿಳಿದಿರಬೇಕು. ಅರಿತು ಮಾಡಿದಾಗ ಆ ಕೆಲಸ ಇನ್ನೂ ಉತ್ತಮವಾಗಿರುತ್ತೆ, ತೃಪ್ತಿಯೂ ಲಭಿಸುತ್ತೆ. ಇಲ್ಲಿ ಮಾಡ್ತಾ ಇರೋದು ಭಗವಂತನ ಸೇವೆ ಅಂತ ಹೇಳಿ ಮಾಡಬೇಕು, ಹಣಕ್ಕಾಗಿ ಅಲ್ಲ, ಅಥವಾ ಯಾರಾದರೂ ಕೇಳುವರು ಅಂತಲೂ ಅಲ್ಲ. ಭಗವಂತನೇ ಈ ಕೆಲಸಕ್ಕಾಗಿ ಕಳಿಸಿರುವನು ಎಂಬ ಭಾವನೆಯಿಂದ ಮಾಡಬೇಕು.